Hello friends, welcome to my YouTube channel. ಸೊ 5th ಜೂನಿಗೆ ಮೊನ್ನೆ IAS ಪ್ರಿಲಿಮಿನರಿ ಎಕ್ಸಾಮ್ ಆಯಿತು ಆ್ಯಂಡ್ ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡಿದ್ರಿ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಎಷ್ಟು ಡಿಫಿಕಲ್ಟ್ ಅನಿಸಿತು, ಎಷ್ಟು ಈಸಿ ಅನಿಸಿತು ಅನ್ನೋದನ್ನ ಕಮೆಂಟ್ ಒಳಗೆ ಹೇಳ್ಬೋದು. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಈ ಒಂದು ಪೇಪರ್ದ ಅನಲೈಸಸ್ ನೋಡೋಣ. ಸೊ ದ್ಯಾಟ್ ಇದು ಆಲ್ರೆಡಿ ಎಕ್ಸಾಮ್ ಬರ್ದವ್ರು ಅಷ್ಟೇ ಅಲ್ಲ, ನೆಕ್ಸ್ಟ್ ಇಯರ್ ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡತ್ತಿರಲ್ಲ ಅವ್ರಿಗೂ ಇದು ವಿಡಿಯೋ ಭಾಳ ಯೂಸ್ಫುಲ್ ಆಗ್ತದೆ. ಬಿಕಾಸ್ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದು ಆ್ಯಂಡ್ ಎಷ್ಟು ಕ್ವಶನ್ಸ್ ಡಿಫಿಕಲ್ಟ್ ಇದ್ದು, ಎಷ್ಟು ಈಸಿ ಇದ್ದು, ಸೊ ದ್ಯಾಟ್ ಒಂದು ಪ್ರಿಪ್ರೇಷನಿಗೆ ಒಂದು ಐಡಿಯಾ ಬರ್ತದೆ ಆ್ಯಂಡ್ ಒಂದು ಮೋಟಿವೇಶನು ಸಿಗ್ತದೆ. ಸೊ ದ್ಯಾಟ್ ಈ ವಿಡಿಯೋ ಒಳಗೆ ನಾವು ಪೇಪರ್ 1 ಅನಲೈಸಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು CSAT ಪೇಪರ್ದ ಅನಲೈಸಸ್ ಮಾಡ್ತೀನಿ ಆ್ಯಂಡ್ ಎಂಡ್ ಆಫ್ ದಿ ವಿಡಿಯೋ ಒಂದಷ್ಟು ಕ್ವಶನ್ ಪೇಪರ್ ಒಳಗಿನ ಒಂದಷ್ಟು ಕ್ವಶನ್ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಆ್ಯಂಡ್ ಬಿಫೋರ್ ದ್ಯಾಟ್ ನನ್ನ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡತ್ತೀರಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದು ಸಪೋರ್ಟನ್ನು ನಂಗೆ ಮೋಟಿವೇಶನ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹಿಂಗೆ ನಾವು ಸಬ್ಜೆಕ್ಟ್ ವೈಸ, ಸೆಕ್ಷನ್ ವೈಸ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದ್ದು ಆ್ಯಂಡ್ ಎಷ್ಟು ಡಿಫಿಕಲ್ಟ್ ಇದ್ದನು ಆ್ಯಂಡ್ ಈಸಿ ಇದ್ದನು ಅನ್ನೋದನ್ನ ನೋಡ್ಕೊತ ಹೋಗೋಣ. ಫಸ್ಟ್ ನಾವು ನೋಡೋದಾದಂದ್ರೆ ಎಕನಾಮಿ. ಆ್ಯಂಡ್ ಬಿಫೋರ್ ದ್ಯಾಟ್ ಹೇಳೋದಂದ್ರೆ ಇದೆ ಒಂದು ಅನಲೈಸಸ್ನ ನಾನು ಕ್ವಶನ್ ಪೇಪರ್ನ ನೋಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ರೆಡಿ ಮಾಡೀನಿ. ಆ್ಯಂಡ್ ಇದು ನಮ್ಮ ಕಡೆ ಬಿ ಸೆಕ್ಷನ್ನದು ಬಿ ಸಿರೀಸದ್ದು ಕ್ವಶನ್ ಪೇಪರ್ ಅದ IAS ಇದು ಮೊನ್ನೆ ನಡೆದಿದ್ದು ಎಕ್ಸಾಮ್ದು. ಆ್ಯಂಡ್ ಫಸ್ಟ್ ನಾವು ನೋಡೋದಂದ್ರೆ ಎಕನಾಮಿ ಒಳಗೆ 16+ ಕ್ವಶನ್ ಬಂದಿದ್ದು ಆ್ಯಂಡ್ ಆಲ್ಮೋಸ್ಟ್ ಡಿಫಿಕಲ್ಟನೇ ಇದ್ದು, ತೀರಾ ಈಸಿ ಅಂತ ಏನಿರಲಿಲ್ಲ. ಸೊ ದ್ಯಾಟ್ ಎಕನಾಮಿ ಮೇಲೆ 15+ ಕ್ವಶನ್ ಬಂದಿದ್ದು ಆ್ಯಂಡ್ ಬಿಟ್ ಡಿಫಿಕಲ್ಟ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಅಂದ್ರೆ ಪಾಲಿಟಿ ಮೇಲೆ 11 ಕ್ವಶನ್ಸ್ ಬಂದಿದ್ದು, ಬಟ್ ಆಲ್ಮೋಸ್ಟ್ ಈಸಿನ ಕ್ವಶನ್ ಇದ್ದವು. ಮ್ಯಾಂಡಮಾಸ್ ಆಗಿರ್ಬೋದು ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಆಗಿರ್ಬೋದು. ಈ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಅಂದರೂ ನೀವು ಜಸ್ಟ್ ವಿಸನ್ 365 ಏನಾರ ರೀಡ್ ಮಾಡಿದ್ರಿ ಅಂದರೆ ಅದ್ರೊಳಗೆ ಒಂದು ಡೈರೆಕ್ಟ್ ಆರ್ಟಿಕಲ್ ಇತ್ತು, ಅದನ್ನು ರೀಡ್ ಮಾಡಿದ್ರಿ ಅಂದರೆ ಈ ಕ್ವಶನ್ ನಿಮ್ದು ಆರಾಮಾಗಿ ಕ್ರ್ಯಾಕ್ ಆಗ್ತಿತ್ತು. ಅಷ್ಟು ಈಸಿ ಕ್ವಶನ್ ಇದ್ದು. ಪಾಲಿಟಿ ಮೇಲೂ ಡೈರೆಕ್ಟ್ ಕ್ವಶನ್ ಇದ್ದು ಆ್ಯಂಡ್ ಈಸಿ ಕ್ವಶನ್ ಇದ್ದು, 11 ಇದ್ರೆ 11 ಎಲ್ಲ. ಆ್ಯಂಡ್ ನೆಕ್ಸ್ಟ್ ಜಿಯೋಗ್ರಫಿ ಮೇಲೆ 13 ಕ್ವಶನ್ ಇದ್ದು ಆ್ಯಂಡ್ ಎವ್ರೇಜ್ ಈ ಕಡೆ ತೀರಾ ಡಿಫಿಕಲ್ಟು ಇಲ್ಲ ಆ್ಯಂಡ್ ಈ ಕಡೆ ತೀರಾ ಇದು ಕಠಿಣನೂ ಅಲ್ಲ, ಈಸಿನೂ ಅಲ್ಲ ಅನ್ನೋ ಥರ ಇದ್ದು. ಆ್ಯಂಡ್ 4 to 5 ಕ್ವಶನ್ ಕರೆಂಟ್ ಅಫೇರ್ ಮೇಲಿದ್ದು, ರಿಮೈನಿಂಗ್ ಎಲ್ಲ ಇದು ಸ್ಟ್ಯಾಟಿಕ್ ಪೋರ್ಷನ್ ಮೇಲೆ ಇತ್ತು. ಆ್ಯಂಡ್ ನೆಕ್ಸ್ಟ್ ನೋಡೋದಂದ್ರೆ ಹಿಸ್ಟ್ರಿ ಮೇಲೆ ಅಂತೂ ಜಾಸ್ತಿ ಕ್ವಶನ್ ಬಂದಿದ್ದು. ಮಾಡರ್ನ್ ಹಿಸ್ಟ್ರಿ ಮೇಲೆ 5 ಕ್ವಶನ್ ಬಂದಿದ್ದು, ಬಟ್ ಈಸಿ ಇದ್ದು. ಈಗ ಗದ್ದಾರ್ ಪಾರ್ಟಿ ಆಗಿರ್ಬೋದು, ಇಂಥರ ಮೇಲೆಲ್ಲ ಬಂದಿದ್ದು, ಕ್ರಿಪ್ಸ್ ಆಯೋಗದ ಮೇಲೆ. ಸೊ ಕ್ವಶನ್ಸ್ ಈಸಿ ಇದ್ದು ಮಾಡರ್ನ್ ಹಿಸ್ಟ್ರಿ ಮೇಲಿಂದ. ಬಟ್ ಮೆಡಿವಲ್ ಹಿಸ್ಟ್ರಿ ಆ್ಯಂಡ್ ಏನ್ಷಿಯಂಟ್ ಹಿಸ್ಟ್ರಿ ಮೇಲೂ ಜಾಸ್ತಿ ಕ್ವಶನ್ ಬಂದಿದ್ದು. ಮೆಡಿವಲ್ ಮೇಲೆ 5 ಆ್ಯಂಡ್ ಏನ್ಷಿಯಂಟ್ ಮೇಲೆ 4, ಬಟ್ ಅವು ಒಂಚೂರು ಡಿಫಿಕಲ್ಟ್ ಇದ್ದು, ಒಂದು ಸ್ವಲ್ಪ ಜಾಸ್ತಿನೇ ಡಿಫಿಕಲ್ಟ್ ಇದ್ದು. ಆ್ಯಂಡ್ ನೆಕ್ಸ್ಟ್ ಅಂತಂದ್ರೆ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ 2 ಕ್ವಶನ್ ಬಂದಿದ್ದು. ಆಲ್ಮೋಸ್ಟ್ ಎವ್ರಿ ಇಯರ್ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ಅಷ್ಟು 1, 2, ಮ್ಯಾಥ್ಸ್ ಅಂದರೆ 3, 4 ಅಷ್ಟೇ ಕ್ವಶನ್ಸ್ ಬಂದಿರ್ತಾವೆ. ಆ್ಯಂಡ್ ನೆಕ್ಸ್ಟ್ ಯಾವುದು ಉಳಿತಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ IT, ಅದ್ರ ಮೇಲೆ ಅಂತೂ 14 ಕ್ವಶನ್ಸ್ ಬಂದಿದ್ದು. ಈಗ ನೆಕ್ಸ್ಟ್ ಎನ್ವೈರನ್ಮೆಂಟ್ ಮೇಲೆ 11 ಕ್ವಶನ್ ಬಂದಿದ್ದು, ಬಟ್ ಡಿಫಿಕಲ್ಟನೇ ಇದ್ದು. ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅದ್ರ ಮೇಲೆ 9 ಕ್ವಶನ್ಸ್ ಬಂದಿದ್ದು ಆ್ಯಂಡ್ ಜಾಸ್ತಿ ಈ ಸತಿ ಆರ್ಗನೈಜೇಷನ್ ರಿಲೇಟೆಡನ್ನ ಕ್ವಶನ್ಸ್ ಬಂದಿದ್ದು. ಅದು ಓಕೆ, ಕರೆಂಟ್ ಅಫೇರ್ಸ್ ರಿಲೇಟೆಡೇ ಇತ್ತು. ಯಾರ್ಯಾರು ಕರೆಂಟ್ ಅಫೇರ್ಸ್ ಚಲೋ ಮಾಡಿರಲ್ಲ ಅವರು ಎಲ್ಲ ಆಲ್ಮೋಸ್ಟ್ ಕ್ವಶನ್ ಟಚ್ ಮಾಡಿರ್ತಾರೆ. ಆ್ಯಂಡ್ ನಾನು ಬಿಫೋರ್ ಈ ಪ್ರಿಲಿಮ್ಸ ಒಂದು 6 ವಿಡಿಯೋ ಮಾಡಿದ್ದೆ, ಎಲ್ಲ ಸಬ್ಜೆಕ್ಟ್ಗೂ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತೇಳಿ. ಆ ವಿಡಿಯೋ ಏನಾರು ಯಾರು ನೋಡಿ ಅದರ ರಿಲೇಟೆಡ್ ನೋಟ್ಸ್ ರೆಡಿ ಮಾಡ್ಕೊಂಡಿದ್ರಿ ಅಂದ್ರೆ 20+ ಕ್ವಶನ್ಸ್ ಅಲ್ಲಿಂದನೇ ಬಂದಿದ್ದು. ಇಟ್ ಮೀನ್ಸ್ 40 ಮಾರ್ಕ್ಸ್ UPSC ಒಳಗೆ ಅನ್ಕೊಂಡಷ್ಟು ಈಸಿ ಅಲ್ಲ, ಬಹಳನೇ ಡಿಫಿಕಲ್ಟ್. ಆ್ಯಂಡ್ ಈಗ ಒಂದು ಮಾಡ್ರೇಟ್ ಲೆವೆಲ್ಲ, ಈಸಿ ಲೆವೆಲ್ ಅದು ನೋಡೋದಂತಂದ್ರೆ 100 ಮಾರ್ಕ್ಸಿಗೆ 18 to 20 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಬಂದಿದ್ದು. ಇನ್ನು ರಿಮೈನಿಂಗ್ ಎಲ್ಲ ಸ್ಟ್ಯಾಟಿಕ್ ಪೋರ್ಷನ್ ಅಂದ್ರೆ ಸ್ಟ್ಯಾಟಿಕ್ ಬುಕ್ಸ್ ಇರ್ತಾವಲ್ಲ ಅದ್ರ ಮೇಲಿಂದ ಕ್ವಶನ್ಸ್ ಬಂದಿತ್ತು. ಸೊ ಈಗ ಈಸಿ ಎಷ್ಟು ಕ್ವಶನ್ಸ್ ಇದ್ದು ಅಂತ ನೋಡೋದಂದ್ರೆ ಒಂದು 15 ಕ್ವಶನ್ಸ್ ಈಸಿ ಇದ್ದು, ಆರಾಮಾಗಿ ಡೈರೆಕ್ಟ್ ಕ್ವಶನ್ ಇದ್ದು ಆರಾಮಾಗಿ ಇದು ಮಾಡ್ಬೋದು ಆ ಥರ. ಆ್ಯಂಡ್ 30 ಕ್ವಶನ್ಸ್ ಮಾಡ್ರೇಟ್. ಬಟ್ ಇನ್ನೇನು 50 ಕ್ವಶನ್ ಇದ್ದಿಲ್ಲ, 50 to 54 ಕ್ವಶನ್ಸ್ ಭಾಳ ಡಿಫಿಕಲ್ಟ್ ಇದ್ದು, ಥರೋ ಆಗಿ ಡೀಪ್ ಆಗಿದ್ದು. ಸೊ ದ್ಯಾಟ್ ಯಾರು ಡೀಪ್ ಸ್ಟಡಿ ಮಾಡಿರ್ತಿರಲ್ಲ ಅವ್ರು ಅಷ್ಟು ಒಂದಷ್ಟು ಕ್ವಶನ್ನ ಟಚ್ ಮಾಡ್ಬೋದು, ಆ ಥರ ಇತ್ತು. ಈಗ ನಾವು ಒಂದಷ್ಟು ಕ್ವಶನ್ಸ್ನ ಅನಲೈಸ್ ಮಾಡೋಣ. ಇದೊಂದು ನನ್ನ ಕಡೆ ಬಿ ಸಿರೀಸ್ ಕ್ವಶನ್ ಪೇಪರ್ ಅದ. ಸೊ ದ್ಯಾಟ್ ಒಂದಷ್ಟು ಕ್ವಶನ್ ನೋಡೋಣ, ಒಂದು ಐಡಿಯಾ ಸಿಗ್ತದಂತ.
ಆ್ಯಂಡ್ ಎವ್ರಿ ಟೈಮ್ ಯು ಪಿ ಎಸ್ ಸಿ ಒಂದೊಂದು ಹೊಸದನ್ನು ಒಂದು ಕ್ವಶನ್ ಒಳಗನ ಇನೋವೇಷನ್ ಮಾಡತೈತಿ. ಸೊ ಕ್ಲೈಮೇಟ್ ಗ್ರೂಪ್ ಬಗ್ಗೆ ಕ್ವಶನ್ ಅದ, ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್ ಟ್ಯಾಕರ್ ಬಗ್ಗೆ ಐತಿ. ಆ್ಯಂಡ್ ಈಗ ಒಂದು ಕ್ವಶನ್ ಕರೆಂಟ್ ಅಫೇರ್ಸಿಂದ ಡೈರೆಕ್ಟ್ ಅದ. ಕ್ವಶನ್ ರೀಡ್ ಮಾಡ್ತೀನಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಬರ್ಡ್. ಈ ಕೆಳಗಿನ ಒಳಗೆ ಯಾವುದೋ ಒಂದು ಪಕ್ಷಿ ಅಲ್ಲ ಅಂತ ಕೊಟ್ಟಾರ. ಈ ಕ್ವಶನನ್ನು ಅಷ್ಟೇ ನೀವೇನಾದರೂ ವಿಜನ್ IAS PT 365 ಏನಾರ ರೀಡ್ ಮಾಡಿದ್ರಿ ಅಥವಾ ಬೇರೆ ಯಾವ್ದಾರ ಮ್ಯಾಗ್ಝಿನ್ನ ಕರೆಂಟ್ ಜೊತೆ ನೀವು ಟಚ್ ಇದ್ರಿ ಅಂದ್ರೆ ಕಣ್ಮುಚ್ಚಿ ಒಂದು ಆನ್ಸರ್ನ ಹಾಕಿದ್ರೆ ಅಷ್ಟು ಈಸಿ, ಅಷ್ಟು ಡೈರೆಕ್ಟ್ ಅದ. ಬಿಕಾಸ್ ಈ ಸತಿ ಕರೆಂಟ್ ಅಫೇರ್ಸ್ ಒಳಗೆ ಗೋಲ್ಡನ್ ಮಹಾಶೀರ್ ಅಂತೇಳಿ ಒಂದು ಫಿಶ್ ಬಗ್ಗೆ ಇತ್ತು. ಆ ಫಿಶ್ ಹೆಸರು ಕೊಟ್ಟಾರೆ, ರಿಮೈನಿಂಗ್ 3 ಬರ್ಡ್ಸ್ ಹೆಸರು ಕೊಟ್ಟಾರೆ. ಸೊ ದಟ್ ನಿಮಗೆ 3 ಬರ್ಡ್ಸ್ ಹೆಸರು ಗೊತ್ತಿಲ್ಲ ಅಂದ್ರೆ ಓಕೆ, ಬಟ್ ಇದು ಗೋಲ್ಡನ್ ಮಹಾಶೀರ್ ಅನ್ನೋದು ಒಂದು ಫಿಶ್ ಅನ್ನೋದು ಗೊತ್ತಿತ್ತಂದ್ರೆ ಸಾಕು, ನೀವು ಆರಾಮಾಗಿ ಕ್ವಶನ್ನ ಟಚ್ ಮಾಡ್ಬೋದು. ಅಷ್ಟೊಂದು ಈಸಿ ಕ್ವಶನ್ ಇದಿತ್ತು. ಗೋಲ್ಡನ್ ಮಹಾಶೀರ್ ಅಂತ ಫಿಶ್ ಇತ್ತು, ಬಟ್ ಅವರು ಕೆಳಗೆ 3 ಪಕ್ಷಿ ಹೆಸರು ಕೊಟ್ಟ, ಅದನ್ನು ಒಂದಕ್ಕೆ ಕೊಟ್ಟ, ಇದ್ರೊಳಗಿಂದ ಯಾವುದು ಪಕ್ಷಿ ಅಲ್ಲ ಅಂತ ಕೇಳಿದ್ರು. ಸೊ ಈ ಥರ ಕರೆಂಟ್ ಅಫೇರ್ಸಿಂದ ಇದು ಡೈರೆಕ್ಟ್ ಕ್ವಶನ್ ಬಂದಿತ್ತು. ಆ್ಯಂಡ್ ಬಯೋರಾಕ್ ಟೆಕ್ನಾಲಜಿ ಆಗಿರ್ಬೋದು, ಬಯೋಮಾಸ್, ಇದ್ರ ಮೇಲೇನೂ 2-3 ಕ್ವಶನ್ಸ್ ಬಂದಿದ್ದು. ಒನ್ ಬೈ ಒನ್ ಕ್ವಶನ್ಸ್ ಎಲ್ಲ ನೋಡ್ಕೊತ ಹೋಗೋಣ. ಎಲ್ಲ ನೋಡೋಕ್ಕಾಗಿಲ್ಲ ಬಿಕಾಸ್ ವಿಡಿಯೋ ಭಾಳ ಲೆಂಗ್ದಿ ಆಗ್ತದೆ. ಸೊ ಅಷ್ಟು ಸ್ವಲ್ಪ ಕ್ವಶನ್ಸ್ ನೋಡೋಣ ಮ್ಯಾಲಿನ ಮೇಲೆ. ಕೋವಿಡ್ ರಿಲೇಟೆಡ್ 2-3 ಕ್ವಶನ್ಸ್ ಬಂದಿದ್ದು, ಲೈಕ್ ವ್ಯಾಕ್ಸಿನ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಡಿಜಿಟಲ್ ಸಲುವಾಗಿ ಏನೇನು ಒಂದಷ್ಟು ಇದು ತೊಗೊಂಡಿದ್ರು ಕೋವಿಡ್ ಸಲುವಾಗಿ ಅದ. ಆ್ಯಂಡ್ ಇಲ್ಲಿ ಒಂದೆರಡು ಕ್ವಶನ್ ಹಿಂಗೆ ಅದಾವಲ್ಲ. ಒಂದು ಕ್ವಶನ್ಗೆ 7 ಆಪ್ಷನ್ ಕೊಟ್ಟಾರ. ಯಾವ ಥರ ನಮ್ಗೆ 4 ಆಪ್ಷನ್ ಇದ್ದಾಗನ ಅದನ್ನು ಸಾಲ್ವ್ ಮಾಡೋದು ಎಷ್ಟು ಡಿಫಿಕಲ್ಟ್ ಅನಿಸ್ತದ. ಬಟ್ ಇಲ್ಲಿ 7 ಆಪ್ಷನ್ ಕೊಟ್ಟಾರ. 7 ಆಪ್ಷನ್ ಒಳಗಿಂತ ಯಾವಾಗ ಅದನ್ನು ಅಂದ್ರೆ ಅಷ್ಟು ಡೀಪ್ ಇತ್ತು ಈ ಸತಿ ಕ್ವಶನ್ ಪೇಪರನ್ನು, ಒಂದು ಪ್ಯಾಟರ್ನನ್ನು ಡಿಫಿಕಲ್ಟ್ ಅನಿಸ್ಬೇಕು, ಆ ಥರ ಇತ್ತು. ಆ್ಯಂಡ್ ನಾನು ನಿಮ್ಗೆ ಒಂದು ಪ್ರಿವಿಯಸ್ ವಿಡಿಯೋ ಒಳಗೆ ಒಂದು ಕಡೆ ಹೇಳಿದ್ದೆ, ಮ್ಯಾಪ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ, ಅದ್ರ ಮೇಲೆ ಒಂದು 2 ಕ್ವಶನ್ ಬೀಳ್ತಾವಂತ. ಸೊ ದ್ಯಾಟ್ ಇಲ್ಲಿ ಒಂದು ಕ್ವಶನ್ ಅದ. ಒಂದಷ್ಟು 5 ದೇಶಗಳ ಹೆಸರು ಕೊಟ್ಟಾರ. ಅದಾದಮೇಲೆ ಏನು ಕೊಟ್ಟಾರ ಅಂದರೆ ವಿಚ್ ಆಫ್ ದಿ ಅಬೋವ್ ಹ್ಯಾವ್ ಅ ಬಾರ್ಡರ್ಸ್ ವಿತ್ ಅಫ್ಘಾನಿಸ್ತಾನ್ ಜೊತೆ ಯಾವ್ಯಾವ ಒಂದು ಮೇಲಿನ ದೇಶಗಳ ಬಾರ್ಡರ್ನ ಶೇರ್ ಮಾಡ್ಕೊಂಡವು ಅಂತ ಕ್ವಶನ್ ಇತ್ತು. ಇದನ್ನು ನೀವು ಯಾರ ಮ್ಯಾಪ್, ಇಂಡಿಯನ್ ಮ್ಯಾಪ್ ಅದು ನೋಡಿರ್ತಿರಲ್ಲ, ಅವ್ರಿಗೆ ಈ ಕ್ವಶನ್ನ ಸಾಲ್ವ್ ಮಾಡೋಕೆ ಈಸಿ ಆಗ್ತದೆ. ಆ್ಯಂಡ್ ನಾ ಹೇಳಿದ್ದೆ ಒಂದು ಪ್ರಿವಿಯಸ್ ವಿಡಿಯೋ ಒಳಗೆ ಲೇಕ್ ಆಗಿರ್ಬೋದು ಮತ್ತು ಮೌಂಟೇನ್ಸ್ ಇವೆಲ್ಲ ಕರೆಂಟ್ ಅಫೇರ್ಸ್ ಒಳಗಿರೋ ಕಂಪಲ್ಸರಿ ಬೀಳ್ತಾವಂತ. ಸೊ ದಟ್ ಇಲ್ಲಿ ಕ್ವಶನ್ ಯಾವ ಥರ ಇತ್ತಂದ್ರೆ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್ ಅಂತ ಕೊಟ್ಟ, ಲೇಕ್ ಅದ್ರ ಜೊತೆ ಅವು ಯಾವ್ಯಾವ ಒಂದು ಪ್ಲೇಸ್ ಒಳಗೆ ಲೊಕೇಟೆಡ್ ಆಗ್ಯಾವಂತ ಕೊಟ್ಟಿದ್ರು. ಅದ್ರ ಕೆಳಗೆ ಯಾವ ಥರ ಈ ಸತಿ ಬಂದಿತ್ತಂದ್ರೆ ಎವ್ರಿ ಟೈಮ್ ಹಿಂಗೆ ಆನ್ಸರ್ 1, ಆಪ್ಷನ್ B, ಆಪ್ಷನ್ C, ನೈದರ್ A ನೈದರ್ B ಈ ಥರ ಬರ್ತಿತ್ತು. ಬಟ್ ಈ ಸತಿ ಯಾವ ಥರ ಕೇಳಾರಂದ್ರೆ ಇಷ್ಟರೊಳಗೆ ಓನ್ಲಿ 1 ಪೇರ್ ಮ್ಯಾಚ್ ಆಗತ್ತದ, 2 ಪೇರ್ ಮ್ಯಾಚ್ ಆಗತ್ತದ, ಈ ಥರ. ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ ಚೇಂಜ್ ಆಗತ್ತವ ಇತ್ತೀಚೆಗೆ. ಸೊ ದಟ್ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಸತಿ ನೋಡ್ರಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರ್ತದ. ಬಿಕಾಸ್ ಎಲ್ಲ ಪೂರ್ತಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಕೆ ವಿಡಿಯೋ ಒಳಗೆ ಆಗಂಗಿಲ್ಲ, ಬಿಕಾಸ್ 1 hour ಎಲ್ಲ ತೊಗೋತದ. ಅಷ್ಟು ಪೇಷನ್ಸ್ ನಿಮಗೂ ಇಲ್ಲ ಅಂತ ಗೊತ್ತದ ನಂಗೆ. ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಇಂಥದ್ದೆಲ್ಲ ಅದ್ರ ಮೇಲೇನೂ ಸೈನ್ಸ್ ರಿಲೇಟೆಡ್ ಬಂದಿತ್ತು. ಆ್ಯಂಡ್ DNA ಮೇಲೆ ಫಿಕ್ಸ್ ಈ ಸತಿ ಕ್ವಶನ್ ಬರ್ತೈತೆ ಅಂತ ಇತ್ತು. ಬಿಕಾಸ್ ಕರೆಂಟ್ ಅಫೇರ್ಸ್ ಒಳಗೆ DNA, RNA ಆ್ಯಂಡ್ ಸೆಲ್ B, ಸೆಲ್ T ಸೈನ್ಸ್ ಒಳಗೆ ಕರೆಂಟ್ ಅಫೇರ್ಸ್ ಹೋಗಿದ್ದು. ಆ್ಯಂಡ್ ಆ ಕ್ವಶನ್ಸ್ ಬಿದ್ದವನು. ನೀವು ನಂದು ಆ ಪ್ರಿವಿಯಸ್ ಏನಾರ ವಿಡಿಯೋ ನೋಡಿದ್ರಿ ಅಂದ್ರೆ ಆರಾಮಾಗಿ ನಿಮಗೊಂದು ಐಡಿಯಾ ಬರ್ತಿತ್ತು. ಬಿಕಾಸ್ ಬಿಫೋರ್ ಬೇಕಾದ್ರೆ ನೀವು ಈಗೂ ಹೋಗಿ ಆ ವಿಡಿಯೋ ಚೆಕ್ ಮಾಡ್ಕೊಳ್ರಿ ಆ್ಯಂಡ್ ಕ್ವಶನ್ ಪೇಪರ್ನ ಕಂಪೇರ್ ಮಾಡ್ಕೊಳ್ರಿ, ನಿಮ್ಗೆ ಗೊತ್ತಾಗ್ತದೆ ಅಲ್ಲಿಂದ ಎಷ್ಟು ಕ್ವಶನ್ಸ್ ಬಂದಾವಂತ ಹೇಳಿ. ಆ್ಯಂಡ್ ರಿಸರ್ವಿಯರ್ಸ್ ಬಗ್ಗೆ ಕ್ವಶನ್ಸ್ ಬಂದಾವ, ಕ್ರಿಸ್ಪ್ ಆಯೋಗದ ಬಗ್ಗೆ ಬಂದಾವ, ಗದ್ದರ್ ಪಾರ್ಟಿ ಬಗ್ಗೆ ಕ್ವಶನ್ ಬಂದದ, ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಬಂದದ, ಆ್ಯಂಡ್ ಜೈನಿಸಮ್ ಬುದ್ಧಿಸಮ್ ಬಗ್ಗೆ ಫಿಕ್ಸ್ ಕ್ವಶನ್ ಬೀಳ್ತದೆ ಅಂತ ಹೇಳಿದ್ದೆ, ಫಿಕ್ಸ್ ಕ್ವಶನ್ ಬಿದ್ದದ. ಇದು ಅಷ್ಟೇ ಈ ಸತಿ ಕರೆಂಟ್ ಅಫೇರ್ಸ್ ಒಳಗೆ ಇತ್ತು. ಯಾವುದು ಇವು ಕೆಳಗಿನ ಒಳಗೊಂದು ಜೈನಿಸಮ್ಗೆ ಸೂಟ್ ಆಗ್ತದ ಅಂತೇಳಿ ಕ್ವಶನ್ ಇತ್ತು. ಆ್ಯಂಡ್ ಬುದ್ಧಿಸಮ್ ಬಗ್ಗೆನೂ ಕ್ವಶನ್ ಇತ್ತು. ಆ್ಯಂಡ್ ಇದು ಗವರ್ಮೆಂಟ್ ಇಂಡಿಯಾ ಆ್ಯಕ್ಟ್ 1919 ಇದ್ರ ಮೇಲೆ ಕ್ವಶನ್ ಇತ್ತು. ಸೊ ಈ ಥರ ಕ್ವಶನ್ನ
ಒಂದಷ್ಟು ಕ್ವಶನ್ಸ್ ಭಾಳ ಡೀಪ್ ಹೋಗಿದ್ದು. ಈಗ ಟಿ ಬೋರ್ಡ್ ಆಫ್ ಇಂಡಿಯಾ ಇದು ಸ್ಟ್ಯಾಟ್ಯುಟರಿ ಬಾಡಿನೋ ಅಥವಾ ರೆಗ್ಯುಲರ್ ಬಾಡಿನೋ ಈ ಥರ ಕ್ವಶನ್ ಇತ್ತು. ಆ್ಯಂಡ್ UN ಜನರಲ್ ಅಸೆಂಬ್ಲಿ ಈ ಒಂದಷ್ಟು ಆರ್ಗನೈಜೇಷನ್ ಮೇಲೆ ಕ್ವಶನ್ಸ್ ಭಾಳ ಇದ್ದು. ಇಂಟರ್ನ್ಯಾಷನಲ್ ರಿಲೇಷನ್ 9 ಕ್ವಶನ್ಸ್ ಇದ್ದು. ಕರೆಂಟ್ ಅಫೇರ್ಸ್ನ ಯಾರು ರೀಡ್ ಮಾಡಿರ್ತೀರಿ ಅವರಷ್ಟ 9 ಕ್ವಶನ್ಸ್ನ ಟಚ್ ಮಾಡಿರ್ತೀರಿ. ಸೊ ಈ ಥರ ಒಂದು ಇದು ಬಿ ಸೀರೀಸ್ ಕ್ವಶನ್ ಪೇಪರ್ ನನ್ನ ಕಡೆ ಅದ. ಆ್ಯಂಡ್ ಇಲ್ಲಿ ಹೇಳೋದಂತಂದ್ರೆ ಇಲ್ಲಿ ನಾನು ನಿಮಗೆ ಡಿಮೋಟಿವೇಟ್ ಮಾಡೋ ಸಲುವಾಗಿ ಹೇಳತ್ತಿಲ್ಲ ಲೈಕ್ ಭಾಳ ಡಿಫಿಕಲ್ಟ್ ಇತ್ತು ಅಂತ. ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ಎಷ್ಟಿತ್ತು ಅಂತ ನೋಡೋದಾತಂದ್ರೆ ಲಾಸ್ಟ್ ಟೈಮ್ ಈ ಸತಿ ಕ್ವಶನ್ ಪೇಪರ್ ಡಿಫಿಕಲ್ಟನೇ ಇತ್ತು. ಬಟ್ ಸ್ಟಿಲ್ ಕಂಪೇರ್ ಟು ಲಾಸ್ಟ್ ಇಯರ್ ಇಟ್ ಈಸ್ ಬೆಟರ್. ಅಂದರೆ ಇಮ್ಯಾಜಿನ್ ಮಾಡಿರಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇನ್ನೂ ಎಷ್ಟು ಡಿಫಿಕಲ್ಟ್ ಇತ್ತು ಅಂತ. ನಾನು ಇಲ್ಲಿ ಡಿಫಿಕಲ್ಟ್ ಐತಿ ಅಂತ ಯಾಕೆ ಹೇಳತ್ತೀನಿ ಅಂದರೆ ನಿಮಗೆ ಡಿಮೋಟಿವೇಟ್ ಮಾಡೋ ಸಲುವಾಗಲ್ಲ. ಬಿಕಾಸ್ ನೀವು ಇನ್ನೊಂದು ಸ್ವಲ್ಪ ಅವೇರ್ ಆಗ್ರಿ. ಯಾಕಂದ್ರೆ UPSC ಏನು ಡಿಮ್ಯಾಂಡ್ ಮಾಡತ್ತದ, ಯಾವ್ಯಾವ ಸೆಕ್ಷನನ್ನು ಡಿಮ್ಯಾಂಡ್ ಮಾಡತ್ತದ. ಸೊ ಅದು ನಿಮಗೆ ಡಿಫಿಕಲ್ಟಿ ಲೆವೆಲ್ ಆ್ಯಂಡ್ ನಿಮ್ಮ ವೀಕ್ನೆಸ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಇದಕ್ಕೆ 100% ಫೋಕಸ್ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಈ ಸತಿ UPSC ಒಂದು ಸೆಕ್ಷನ್ ಬಿಟ್ಟೇ ಇಲ್ಲ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ ಅದ, ಆ್ಯಂಡ್ ಎನ್ವೈರ್ನ್ಮೆಂಟ್ ಮೇಲೆ ಐತಿ, ಅಗ್ರಿಕಲ್ಚರ್ ಮೇಲೆ ಐತಿ, ಆರ್ಟ್ ಆ್ಯಂಡ್ ಕಲ್ಚರ್, ಬುದ್ಧಿಸಮ್, ಜೈನಿಸಮ್, ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಎವ್ರಿಥಿಂಗ್, ಜಿಯೋಗ್ರಫಿ ಎಲ್ಲ ಒಂದು ಸೆಕ್ಷನ್ನು ಈ ಸತಿ ಟಚ್ ಮಾಡಿಬಿಟ್ಟದ. ಈ ಸತಿ ಒಂದ್ರ ಮೇಲೆ ಹೆಚ್ಚು ಒಂದ್ರ ಮೇಲೆ ಕಮ್ಮಿ ಈ ಥರ ಇಲ್ಲ, ಎಲ್ಲದಕ್ಕೂ ಜಸ್ಟಿಸ್ ಸಿಕ್ಕದ. ಕ್ವಶನ್ ಪೇಪರ್ ಚಲೋನ ಇತ್ತು, ಬಟ್ ಭಾಳ ಒಂಚೂರು ಡಿಫಿಕಲ್ಟ್ ಇತ್ತು. ಡೀಪಾಗಿ ಸ್ಟಡಿ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಓಕೆ ಅನ್ನಿಸ್ತದ. ಬಟ್ ಸ್ವಲ್ಪ ರೀಡ್ ಮಾಡಿದವ್ರಿಗೆ ಡಿಫಿಕಲ್ಟ್ ಅನ್ನಿಸ್ತದ. ಈ ಒಂದು ಕ್ವಶನ್ ಪೇಪರ್ ನೋಡ್ರೆ ನಿಮಗೆ ಈಸಿ ಗೊತ್ತಾಗ್ತದೆ. ಒಂದಷ್ಟು ಜನ ಹೆಂಗೆ ಹೇಳ್ತಾರಂದ್ರೆ ಕರೆಂಟ್ ಅಫೇರ್ಸ್ ಅಷ್ಟೇ ಓದಿದ್ರೆ UPSC ಆಗ್ತದೆ ಅಂತ. ಬಟ್ ಹಂಗಲ್ಲ, ಕರೆಂಟ್ ಅಫೇರ್ ಜೊತೆ ಸ್ಟ್ಯಾಟಿಕ್ ಪೋರ್ಷನ್ನು ಬೇಕಾಗ್ತದೆ. ಸೊ ಎರಡೂ ನೀವು ಬ್ಯಾಲೆನ್ಸ್ ಮಾಡಿ ಸ್ಟಡಿ ಮಾಡಬೇಕಾಗ್ತೈತಿ. ಹೋಪ್ ನಿಮ್ಗೆ ನನ್ನ ಈ ವಿಡಿಯೋ ಯೂಸ್ಫುಲ್ ಅನಿಸಿರ್ತದೆ. ನೆಕ್ಸ್ಟ್ ನಾನು CSAT ಪೇಪರ್ದೊಂದು ಅನಲೈಸಸ್ ಮಾಡ್ತೀನಿ. ಆ್ಯಂಡ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.